ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ಸ್ಥಳ ವೀಕ್ಷಣೆ ಅಂತ್ಯವಾಗಿದೆ. 3 ದಿನ ನಡೀತಾ ಇತ್ತು. ನೆಲಮಂಗಲ ತಾಲೂಕಿನ ಒಂದು ಭಾಗ ಸ್ಥಳ ಪರಿಶೀಲನೆ ಮಾಡಿರೋದು. ಮೋಟಗಾನಹಳ್ಳಿ ಭಾಗದ ಒಂದು ಭಾಗವನ್ನ ವೀಕ್ಷಣೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ಸ್ಥಳ ವೀಕ್ಷಣೆ ಈಗ ಅಂತ್ಯವಾಗಿದೆ. ಒಟ್ಟು 2 ಅಥವಾ 3 ಜಾಗಗಳನ್ನ ನೋಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ನೆಲಮಂಗಲದಲ್ಲಿರುವಂತಹ ಒಂದು ಭಾಗ, ಮೋಟಗಾನಹಳ್ಳಿ ಭಾಗದ ಒಂದು ಭಾಗ ವೀಕ್ಷಣೆಯನ್ನ ಮಾಡಿದ್ದಾರೆ. 2ರಲ್ಲಿ ಒಂದು ಸ್ಥಳ ಫೈನಲ್ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಜಾಗವನ್ನು ತೆಗೆದುಕೊಳ್ಳುತ್ತಾರೆ, ಯಾವ ಭಾಗ ಆಗತ್ತೆ ಅನ್ನೋದನ್ನ, ನೆಲಮಂಗಲ ತಾಲೂಕಿನ ಒಂದು ಭಾಗ ಆದರೆ ಇನ್ನೊಂದು ಕಡೆಗೆ ಮೋಟಗಾನಹಳ್ಳಿ ಭಾಗದ ಒಂದು ಭಾಗವನ್ನ ವೀಕ್ಷಣೆಯನ್ನ ಮಾಡಿದ್ದಾರೆ. ಫೈನಲಿ 2ರಲ್ಲಿ ಒಂದು ಸ್ಥಳವನ್ನ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಎರಡೂ ಭಾಗದಲ್ಲಿಯೂ ಕೂಡ ಸುಮಾರು 5,000ಕ್ಕೂ ಹೆಚ್ಚು ವಿಶಾಲ ಪ್ರದೇಶ ವೀಕ್ಷಣೆಯನ್ನ ಮಾಡಿದ್ದಾರೆ. ಎಲ್ಲದಕ್ಕೂ ಕೂಡ ಒಂದಿಷ್ಟು ಮಾನದಂಡಗಳಿದೆ. ಹೇಗಿರಬೇಕು, ಯಾವ ರೀತಿಯಾಗಿರಬೇಕು, ಅಲ್ಲಿರುವಂಥ ಮಣ್ಣು ಹೇಗಿರುತ್ತೆ, ಸುತ್ತಮುತ್ತಲು ಏನು ಪರಿಸ್ಥಿತಿಗಳಿದೆ, ಅವೆಲ್ಲವನ್ನೂ ನೋಡ್ತಾರೆ. ಅದಕ್ಕೊಂದಿಷ್ಟು ನಿಯಮಾವಳಿಗಳಿದ್ದಾವೆ, ಅವುಗಳನ್ನೆಲ್ಲ ಮಾನದಂಡಗಳಿದ್ದಾವೆ, ಅವುಗಳನ್ನೆಲ್ಲ ನೋಡಬೇಕಾಗತ್ತೆ. ಅದರ ತಕ್ಕಂಗೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ 5,000 ಎಕರೆ ಪ್ರದೇಶದಲ್ಲಿ ಈಗ ಏನು ಪರಿಸ್ಥಿತಿ ಅನ್ನುವಂಥದ್ರದ್ದೆಲ್ಲ ನೋಡಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ನೆಲಮಂಗಲ ಪ್ರತಿನಿಧಿ. ಪ್ರಕಾಶ್, ಈಗ ಈ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಪರಿಶೀಲನೆ ಆಗಿದೆಯಾ? ಯಾವ ಜಾಗಗಳಲ್ಲಿ ಹೆಚ್ಚಿನ ಒತ್ತಡ ನೀಡುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಅರುಣ್, ಏನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ 3 ಜಾಗಗಳನ್ನ ನಿಗದಿ ಮಾಡಿ ಒಂದು ಅಂತಿಮವಾಗಿ ಒಂದು ಪಟ್ಟಿಯನ್ನು ಕಳಿಸಿತ್ತು. ಆ ಪಟ್ಟಿಯನ್ನು ವೀಕ್ಷಣೆ ಮಾಡಲಿಕ್ಕೆ ನಿನ್ನೆಯಿಂದ ಕೂಡ ಕೇಂದ್ರ ವಿಮಾನ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿಯನ್ನು ನೀಡಿ ಒಂದು ಸ್ಥಳ ಪರಿಶೀಲನೆ ಮಾಡಿರುವಂತದ್ದು. ಅದರಲ್ಲಿ ನಿನ್ನೆ ಹಾರೋಹಳ್ಳಿ ಕನಕಪುರ ಭಾಗದಲ್ಲಿ ಒಂದು ಜಾಗವನ್ನ ಪರಿಶೀಲನೆ ಮಾಡಿರುವಂತದ್ದು. ಇಂದು ಏನು ನೆಲಮಂಗಲ ಭಾಗದ ಒಂದು ಭಾಗ, ತಾಲೂಕಿನ ಒಂದು ಭಾಗ, ಮತ್ತೆ ಮೋಟಗಾನಹಳ್ಳಿ ಭಾಗದ ಒಂದು ಭಾಗ, ಒಟ್ಟು ಎರಡು ಭೂಮಿಗಳನ್ನ ಸರ್ವೆ ಒಂದು ಪರಿಶೀಲನೆಯನ್ನ ಮಾಡಿರುವಂತದ್ದು. ಹೀಗಾಗಿ ಈ 2 ಜಾಗದಲ್ಲಿ 5,000ಕ್ಕೂ ಹೆಚ್ಚು ಎಕರೆ ಭೂಮಿ ಪ್ರದೇಶ ಇರೋ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ತಂಡ ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸಿ ಎಲ್ಲಾ ರೀತಿಯ ಮಾಹಿತಿಗಳನ್ನ ಕಲೆ ಹಾಕಿರುವಂತದ್ದು. ರಾಜ್ಯ ಸರ್ಕಾರದ ಕೆಲ ಅಧಿಕಾರಿಗಳು ಸಹ ಇಲ್ಲಿ ಈ ಕೇಂದ್ರ ತಂಡದ ಜೊತೆ ಒಂದು ಜಂಟಿ ಕಾರ್ಯಾಚರಣೆಯ ಮೂಲಕ ಒಂದು ವೀಕ್ಷಣೆಯನ್ನ ಮಾಡಿ ಈಗ ತಾನೇ ಬೆಂಗಳೂರು ಕಡೆ ತೆರಳಿರುವಂತದ್ದು. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.